ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾಯಿದ್ರಿ, ಕಮೆಂಟ್ ಮಾಡ್ತಾಯಿದ್ರಿ. ಏನಂದರೆ, ಮೇಡಮ್ ನಮಗೆ ಚೇಂಜ್ ಆಫ್ ಕಾಲೇಜ್ ಮಾಡಬೇಕಾಗಿತ್ತು, ಟ್ರಾನ್ಸ್ಫರ್ ತೊಗೋಬೇಕಾಗಿತ್ತು. ಅಷ್ಟೇ ಅಲ್ಲದೆ ಕೆಲವು ಜನರು ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮತ್ತು ANS ಆದವರು ರಿಪೀಟರ್ ಅಡ್ಮಿಷನ್ ಯಾವಾಗ ಅಂತ ನೀವು ಕೇಳ್ತಾ ಇದ್ರಿ. ಸೊ ಎಲ್ರಿಗೂ ನಾನು ನಿಮ್ಮ ಡೌಟ್ಸ್ ಕಮೆಂಟ್ಸ್ಗೆ ಆನ್ಸರ್ ಮಾಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಇಲ್ಲಿ ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಡೇಟೆಡ್ 13/6/2025 ಪ್ರಕಾರ ಏನಿದೆ ಅಂದರೆ, ವಿದ್ಯಾರ್ಥಿಗಳ ವರ್ಗಾವಣೆ 3rd ಮತ್ತು 5th ಸೆಮಿಸ್ಟರ್ನಲ್ಲಿ ಚೇಂಜ್ ಆಫ್ ಕಾಲೇಜ್ ಅಂದರೆ ಟ್ರಾನ್ಸ್ಫರ್ ಟು ದ ಅದರ್ ಕಾಲೇಜ್. ಯಾವುದು ಇದು ಅಪ್ಲಿಕೇಬಲ್, ಯಾರಿಗೆ ಅಪ್ಲಿಕೇಬಲ್ ಅಂದರೆ, ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಸರ್ಕಾರಿ ಮತ್ತು ಅನುದಾನಿತ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸಿಗಷ್ಟೇ. ಅಂದರೆ ಓನ್ಲಿ ಫಾರ್ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸಿಗಷ್ಟೇ ಅಪ್ಲಿಕೇಬಲ್ ಆಗ್ತೈತಿ. ಇಲ್ಲಿ ನೀವು ನೋಡ್ಬೋದು, ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ನಾನು ರಿಪೀಟರ್ ಬಗ್ಗೆ ಹೇಳ್ತೀನಿ. ರಿಪೀಟರ್ ಅಡ್ಮಿಷನ್ದವ್ರಿಗೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ರಿಪೀಟರ್ಸ್ ರಿಪೀಟರ್ಸ್ ಅಂದರೆ ಯಾರು ಅಂತ ಫಸ್ಟ್ ಕ್ಲಿಯರ್ ಮಾಡ್ತೀನಿ. ಯಾರು ANS ಆಗಿರಲ್ಲ, 1st 3rd ಮತ್ತು 5th ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡಬೇಕಾದಾಗ ANS ಅಂದರೆ ಅಟೆಂಡೆನ್ಸ್ ನಾಟ್ ಸ್ಯಾಟಿಸ್ಫೈಡ್, ಶಾರ್ಟೇಜ್ ಆಫ್ ಅಟೆಂಡೆನ್ಸ್, ನಾನ್ ಕಂಡೋನೆಬಲ್ ಆದಂಥ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರೋಂಗಿಲ್ಲ. ಅಂಥವರಿಗೆ ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ 1st 3rd ಮತ್ತು 5th ಸೆಮಿಸ್ಟರ್ನಲ್ಲಿ ಯಾರ್ದಾದ್ರೂ ANS ಆಗಿ ಡಿಸ್ಕಂಟಿನ್ಯೂ ಆಗಿದ್ದರೆ ಡಿಪ್ಲೊಮಾ, ಅವರಿಗೆ ಮತ್ತೊಮ್ಮೆ ಅಡ್ಮಿಷನ್ ತೊಗೊಳಿಕ್ಕೆ, ರಿಪೀಟರ್ ಆಗಿ ಅಡ್ಮಿಷನ್ ತೊಗೊಳಿಕ್ಕೆ ಅವಕಾಶ ಇರ್ತೈತಿ. 1st 3rd 5th ಸೆಮಿಸ್ಟರ್ ಯಾರಾದರೂ ರಿಪೀಟರ್ ಆಗಿ ಅಡ್ಮಿಷನ್ ತೊಗೊಳ್ಳೋರಿದ್ರೆ ಅವರಿಗೆ ಲಾಸ್ಟ್ ಡೇಟ್ ಯಾವಾಗ ಅಡ್ಮಿಷನ್ ತೊಗೊಳಿಕ್ಕೆ ಎಲ್ಲನೂ ಮೆನ್ಷನ್ ಮಾಡಿದ್ದಿದೆ. ಲಾಸ್ಟ್ ಡೇಟ್ ನೋಡಿಲೆ 30/6/2025 ಅಂದರೆ 30th ಜೂನ್ ಲಾಸ್ಟ್ ಡೇಟ್ ಇದೆ, ಯಾವುದೇ ಫೈನ್ ಇರಲಾರ್ದ. ಸೊ ಇದು ರೂಲ್ಸ್ ಪ್ರಕಾರ 10% ಮಿತಿಯೊಳಗೆ ಅಷ್ಟೇ ನಿಮಗೆ ಅಡ್ಮಿಷನ್ ಕೊಡ್ತಾರಂತ ಹೇಳ್ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಡಿಪಾರ್ಟ್ಮೆಂಟ್ HOD ಅಥವಾ ಸ್ಟಾಫಿಗೆ ಹೋಗಿ ಭೇಟಿಯಾಗಿ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಅಂತ ತಿಳ್ಕೊಳ್ರಿ. ಮತ್ತು ಸಪೋಸ್ ಲೇಟ್ ಆದರೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ, ನಿಮಗೆ ರಿಪೀಟರ್ ಅಡ್ಮಿಷನ್ ಮಾಡಿಸ್ಲಿಕ್ಕೆ, ಆಮೇಲೆ ವಿತ್ ಫೈನ್ ಅಡ್ಮಿಷನ್ ತೊಗೋಬೋದು. ಸೊ 10/7/2025 ಅಂದರೆ ಜುಲೈ 10th ಒಳಗಡೆ ನೀವು ಅಡ್ಮಿಷನ್ ತೊಗೊಂಡ್ರೆ, ಆಫ್ಟರ್ ದ ಲಾಸ್ಟ್ ಡೇಟ್ 30th ಬಿಟ್ಟು ಅಂದರೆ 30 ಜೂನ್ 2025 ನಂತರ ನೀವು ಅಡ್ಮಿಷನ್ ತೊಗೊಂಡ್ರೆ ಫೈನ್ ತುಂಬಬೇಕಾಗ್ತೈತಿ. ಅಡ್ಮಿಷನ್ ಫೀಸ್ ಜೊತೆಗೆ 200 ರುಪೀಸ್ ಫೈನ್ ಕೊಡಬೇಕಾಗ್ತೈತಿ. ಇನ್ನೂ ಲೇಟ್ ಆತಂದರೆ ಅಂದರೆ 21/7/2025 ತನೂ ಅವಕಾಶ ಇರ್ತೈತಿ ನಿಮಗೆ ಅಡ್ಮಿಷನ್ ತೊಗೊಳಕ್ಕೆ, ಬಟ್ ವಿತ್ ಫೈನ್ 400 ರುಪೀಸ್. ಇನ್ನೂ ಜಾಸ್ತಿ ಲೇಟ್ ಮಾಡಿದರೆ ಅಂದರೆ ಅಪ್ ಟು 31/7/2025 ಲಾಸ್ಟ್ ಚಾನ್ಸ್, ಅಷ್ಟರೊಳಗಡೆ ನೀವು ಅಡ್ಮಿಷನ್ ತೊಗೊಂಡ್ರೆ ಫೈನ್ ಜಾಸ್ತಿ ತುಂಬಬೇಕಾಗ್ತೈತಿ. ಎಷ್ಟು? 1000 ರುಪೀಸ್ ಫೈನ್ ತುಂಬಬೇಕಾಗ್ತೈತಿ. ಮತ್ತು ಇನ್ನೊಂದು ಸ್ವಲ್ಪ ಕಂಡೀಷನ್ಸ್ ಅದಾವ. ಕಂಡೀಷನ್ಸ್ ಎಲ್ಲ ನೋಡಿಕೊಂಡು ನೀವು ತಿಳ್ಕೊಂಡು ಹೋಗಿ, ಜಾಸ್ತಿ ಮಾಹಿತಿ ಅಂದರೆ ಆಫೀಸ್ನಲ್ಲಿ ಹೋಗಿ ಭೇಟಿಯಾಗಿ ಜಾಸ್ತಿ ಮಾಹಿತಿಯನ್ನು ತಿಳ್ಕೊಂಡು ನೀವು ರಿಪೀಟರ್ಸ್ ಅಡ್ಮಿಷನ್ ತೊಗೋಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಚೇಂಜ್ ಆಫ್ ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಚೇಂಜ್ ಆಫ್ ಕಾಲೇಜ್ ಅಂದರೆ ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ಟ್ರಾನ್ಸ್ಫರ್ ತೊಗೊಳ್ಬೇಕಾದ್ರೆ ಏನೆಲ್ಲ ಕಂಡೀಷನ್ಸ್ ಅದಾವೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಕಂಡೀಷನ್ಸ್. ಸೊ ಚೇಂಜ್ ಆಫ್ ಕಾಲೇಜ್ ಫ್ರಮ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ನಿಂದ ಇನ್ನೊಂದು ಗೌರ್ಮೆಂಟ್ ಪಾಲಿಟೆಕ್ನಿಕ್ಗೆ ನೀವು ಚೇಂಜ್ ಆಫ್ ಕಾಲೇಜ್ ಮಾಡ್ಬೋದು, ಅಥವಾ ಫ್ರಮ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ನಿಂದ ಏಡೆಡ್ ಪಾಲಿಟೆಕ್ನಿಕ್ಕಿಗೂ ನೀವು ಟ್ರಾನ್ಸ್ಫರ್ ತೊಗೋಬೋದು. ಅಷ್ಟೇ ಅಲ್ಲದೆ ಏಡೆಡ್ ಪಾಲಿಟೆಕ್ನಿಕ್ನಿಂದ ಗೌರ್ಮೆಂಟ್ ಪಾಲಿಟೆಕ್ನಿಕ್ಕಿಗೆ ಟ್ರಾನ್ಸ್ಫರ್ ತೊಗೋಬೋದು, ಅಥವಾ ಇನ್ನೊಂದು ಏಡೆಡ್ ಪಾಲಿಟೆಕ್ನಿಕ್ಕಿಗೆ ಅಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಟು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಆರ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಟು ಏಡೆಡ್ ಪಾಲಿಟೆಕ್ನಿಕ್ಕಿಗೆ ಟ್ರಾನ್ಸ್ಫರ್ ತೊಗೋಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅಂತಹ ಸ್ಟೂಡೆಂಟ್ಸ್ ಯಾರಾದರೂ ಟ್ರಾನ್ಸ್ಫರ್ ತೊಗೋಬೇಕಂತ ಅಂದ್ಕೊಂಡವರು 3rd ಮತ್ತು 5th ಸೆಮಿಸ್ಟರ್ನಲ್ಲಿ ಟ್ರಾನ್ಸ್ಫರ್ ತೊಗೋಬೇಕಂತ ಅಂದ್ಕೊಂಡವರು ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಲಾಸ್ಟ್ ಡೇಟ್ 21/7/2025. ಸೊ 21 ಜುಲೈ 2025 ಒಳಗಡೆ ನೀವು ಟ್ರಾನ್ಸ್ಫರ್ ತೊಗೋಬೇಕಾಗ್ತೈತಿ. ಸೊ ಟ್ರಾನ್ಸ್ಫರ್ ತೊಗೋಬೇಕಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ಲಿಸ್ಟು ಇದೆ ನೋಡಿರಿ. ಅಭ್ಯರ್ಥಿಯ ಮನವಿ ಅಂತಿದೆ, ಇಲ್ಲಿದೆ ನೋಡಿರಿ, ಅಭ್ಯರ್ಥಿಯ ಮನವಿ
ಮನವಿ ಮತ್ತು 2 ಪಾಲಿಟೆಕ್ನಿಕ್ ನಿರಪೇಕ್ಷಣ ಪ್ರಮಾಣ ಪತ್ರ ಅಂದರೆ NOC ತೊಗೋಬೇಕು 2 ಪಾಲಿಟೆಕ್ನಿಕ್ ಕಡೆಯಿಂದ. ನೆಕ್ಸ್ಟ್ ಇದೆಲ್ಲ 21/7/2025 ಒಳಗಡೆ ಮಾಡಬೇಕು. ಮತ್ತು ಎಕ್ಸ್ಟ್ರಾ ನೀವು ಫೀಸ್ ಪೇ ಮಾಡಬೇಕು. ವರ್ಗಾವಣೆ ಶುಲ್ಕ, ಟ್ರಾನ್ಸ್ಫರ್ ಶುಲ್ಕ ಅಂತ ಕರೀತಾರೆ. 1000 ರೂಪೀಸ್ ಫೀಸ್ ನೀವು ತುಂಬಬೇಕಾಗ್ತೈತಿ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ನಿಮ್ಮ ಕಾಲೇಜ್ನಲ್ಲಿ ಹೋಗಿ, ಆಫೀಸ್ನಲ್ಲಿ ಹೋಗಿ ತಿಳ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ನು ಇದೆ ನೋಡ್ರಿ. ಕಂಡೀಷನ್ ಏನಂದರೆ ಕೊಟ್ಟಿದ್ದಾರೆ ನೋಡ್ರಿ. ಖಾಸಗಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಹಾಗೂ ಅನುದಾನಿತ ಪಾಲಿಟೆಕ್ನಿಕ್ಗಳ ಅನುದಾನಿತ ಕೋರ್ಸ್ಗಳ ಸರ್ಕಾರಿ ಕೋಟಾ ಸೀಟುಗಳಿಗೆ ವರ್ಗಾವಣೆ ಮೇರೆಗೆ ಪ್ರವೇಶ ನೀಡಲು ಅವಕಾಶವಿರುವುದಿಲ್ಲ ಅಂತ ಹೇಳಿಕೊಟ್ಟಿದ್ದಾರೆ. ಅಂದರೆ ಪ್ರೈವೇಟ್ ಕಾಲೇಜ್ ಸ್ಟೂಡೆಂಟ್ಸ್, ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜ್ಗೆ ಟ್ರಾನ್ಸ್ಫರ್ ತೊಗೊಳಿಕ್ಕೆ ಅವಕಾಶ ಇರೋಂಗಿಲ್ಲ. ಇದು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಡಿಪ್ಲೊಮಾ ನಿಯಮಗಳ ಕಾರ್ಯಕ್ರಮ ಪಠ್ಯಕ್ರಮ C20 ಸೆಕೆಂಡ್ ಥರ್ಡ್ ಸೆಮಿಸ್ಟರಲ್ಲಿ ಡಿಪ್ಲೊಮಾ ಕೋರ್ಸ್ ಬದಲಾವಣೆಗೆ ಅನುಮತಿ ಅಂತಂದರೆ C20 ಸಿಲೆಬಸ್ನಲ್ಲಿ ಸ್ಟಡಿ ಮಾಡ್ತಾ ಇರೋಂಥ ಸ್ಟೂಡೆಂಟ್ಸ್ ಯಾರಾದರೂ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ, ಅಂದರೆ ಥರ್ಡ್ ಸೆಮಿಸ್ಟರ್ನಲ್ಲಿ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ, ಅದೇ ಸೆಕೆಂಡ್ ಇಯರ್ನಲ್ಲಿ ಥರ್ಡ್ ಸೆಮಿಸ್ಟರ್ನಲ್ಲಿ ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಅವರಿಗೂ ಅವಕಾಶ ಇರ್ತೈತೆ. ಓನ್ಲಿ ಇನ್ C20 ಸಿಲೆಬಸ್. ಅದು ಎಷ್ಟು ಡೇಟ್ ಒಳಗಡೆ ಮಾಡ್ಕೋಬೇಕು ಅಂಥೇಳಿ ಅದನ್ನು ಕೊಟ್ಟಿದ್ದಾರೆ. ಸೊ ಬಿಫೋರ್ 10th ಜುಲೈ ಅಂತ ಹೇಳಿ ಕೊಟ್ಟಿದ್ದಾರೆ. ಇಷ್ಟು ಒಳಗಡೆ ನೀವು ಮಾಡ್ಕೋಬೇಕಾಗ್ತೈತಿ. ಇದ್ರ ಬಗ್ಗೆ ಜಾಸ್ತಿ ಮಾಹಿತಿನ ನಿಮ್ಮ ಕಾಲೇಜು ಆಫೀಸ್ನಲ್ಲಿ ಹೋಗಿ ನೀವು ಕೇಳ್ಕೋಬೇಕು. ಇದಕ್ಕೂ ಎಲ್ಲ ಕಂಡೀಷನ್ಸ್ ಎಲ್ಲ ಅದಾವ. ಏನು ಕಂಡೀಷನ್ಸ್ ಅದಾವ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಸೊ ಕಂಡೀಷನ್ಸ್ ಏನಂದರೆ, ಫಸ್ಟ್ ನೀವು ಯಾರು ಚೇಂಜ್ ಆಫ್ ಬ್ರಾಂಚ್ ಮಾಡ್ಬೇಕಂತ ಅಂದ್ಕೊಂಡ್ರಲ್ಲ ಅವರು ಫಸ್ಟ್ ಸೆಮಿಸ್ಟರ್ ಅಂದರೆ ಫಸ್ಟ್ ಇಯರ್ದು ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ 2 ಸೆಮಿಸ್ಟರ್ನಲ್ಲಿ ಎಲ್ಲ ಸಬ್ಜೆಕ್ಟ್ಸ್ನು ಪಾಸ್ ಆಗಿರಬೇಕು. ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳ್ಳೋರು ಕಂಪಲ್ಸರಿ ಫಸ್ಟ್ ಇಯರ್ ಕ್ಲಿಯರ್ ಆಗಿರಬೇಕು. ಎಲ್ಲ ಸಬ್ಜೆಕ್ಟ್ಸು ಪಾಸ್ ಆಗಿರಬೇಕು. ಮತ್ತು C20 ಸಿಲೆಬಸ್ನಲ್ಲಿ ಓದ್ತಾ ಇರಬೇಕು. ಮೇನ್ C20 ಸಿಲೆಬಸ್ನಲ್ಲಿ ಓದ್ತಾ ಇರಬೇಕು. ಮತ್ತು ನೀವು ಥರ್ಡ್ ಸೆಮಿಸ್ಟ್ರಿಗೆ ಚೇಂಜ್ ಆಫ್ ಬ್ರಾಂಚ್ ಸಿಕ್ಕ ಮೇಲೆ ಆ ಬ್ರಾಂಚದ್ದು ಬ್ರಿಡ್ಜ್ ಕೋರ್ಸದ್ದು ಎಕ್ಸಾಮ್ ಬರಿಬೇಕಾಗ್ತೈತಿ. ಬ್ರಿಡ್ಜ್ ಕೋರ್ಸದ್ದು ಎಕ್ಸಾಮ ನೀವು ಬರಿಬೇಕಾಗ್ತೈತಿ. ಅಂದರೆ ಯಾವ ಬ್ರಾಂಚಿಗೆ ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡಿರ್ತಿರಲ್ಲ, ಯಾವ ಬ್ರಾಂಚದ್ದು ತೊಗೊಂಡಿರ್ತಿರಲ್ಲ, ಸಪೋಸ್ ನೀವು ENCಯಿಂದ ಕಂಪ್ಯೂಟರ್ ಸೈನ್ಸಿಗೆ ಹೋದರೆ ಅಥವಾ ಸಿವಿಲ್ದಿಂದ ENCಗೆ ಬಂದರೆ, ಸೊ ಆ ಬ್ರಾಂಚದ್ದು ಬ್ರಿಡ್ಜ್ ಕೋರ್ಸದ್ದು ಸಬ್ಜೆಕ್ಟ್ಸ್ ಸ್ಟಡಿ ಮಾಡಿ ಎಕ್ಸ್ಟ್ರಾ ಎಕ್ಸಾಮ ನೀವು ಕೊಡಬೇಕಾಗ್ತೈತಿ. ಓಕೆ. ನೆಕ್ಸ್ಟ್ ಇದು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾ ಅಂದರೆ ಮೆರಿಟ್ ಪ್ರಕಾರನ ಮತ್ತು ಇಂಟೇಕ್ ಲಿಮಿಟ್ದಲ್ಲಿನೇ ಸೆಲೆಕ್ಷನ್ ಮಾಡ್ತಾರೆ. ಅದು ಪ್ರಾಂಶುಪಾಲರ ಹಂತದಲ್ಲಿನೇ ಸೆಲೆಕ್ಷನ್ ಮಾಡಿ ಅಡ್ಮಿಷನ್ ಕೊಡ್ತಾರೆ ಅಂತ ಹೇಳ್ಕೊಡ್ತಾರೆ. ಸೊ ಇಟ್ ಈಸ್ ಟೋಟಲಿ ಬೇಸ್ಡ್ ಆನ್ ದ ಮೆರಿಟ್ ಮತ್ತು ಟೋಟಲ್ ನಂಬರ್ ಆಫ್ ಇಂಟೇಕ್ ಮೇಲೆ ಬೇಸ್ ಆಗಿರ್ತೈತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಮಾಹಿತಿ ಬಹಳ ಇಂಪಾರ್ಟೆಂಟ್ ಇದೆ. ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾ ಇದ್ರಿ, ಮೇಡಮ್ ಟ್ರಾನ್ಸ್ಫರ್ ಬಗ್ಗೆ ಮಾಹಿತಿ ಕೊಡಿ, ಮತ್ತು ಚೇಂಜ್ ಆಫ್ ಬ್ರಾಂಚ್ ಬಗ್ಗೆ ಮಾಹಿತಿ ಕೊಡಿ, ಚೇಂಜ್ ಆಫ್ ಕಾಲೇಜ್ ಬಗ್ಗೆ ಮಾಹಿತಿ ಕೊಡಿ, ಮತ್ತು ರಿಪೀಟರ್ ಅಡ್ಮಿಷನ್ ಬಗ್ಗೆನೂ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರಿ. ಇವತ್ತು ಸರ್ಕ್ಯುಲರ್ ಬಂದಿರೋದ್ರಿಂದ ಈ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ದವ್ರಿಗೂ ಶೇರ್ ಮಾಡಿರಿ, ಅವರಿಗೆ ಹೆಲ್ಪ್ ಮಾಡಿದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಮತ್ತು ಜಾಸ್ತಿ ಮಾಹಿತಿ ಬೇಕಂದರೆ ನೀವು ಈ ಸರ್ಕ್ಯುಲರ್ ಇನ್ನೊಂದ್ಸಲ ಓದಿ ತಿಳ್ಕೊಳ್ರಿ. ನಿಮ್ಮ ಕಾಲೇಜ್ ಆಫೀಸ್ನಲ್ಲಿ ಹೋಗಿ ಅವರ ಕಡೆಯಿಂದ ಅಡ್ಮಿಷನ್ ಸೆಕ್ಷನ್ ಕಡೆಯಿಂದ ಜಾಸ್ತಿ ಮಾಹಿತಿ ನೀವು ಪಡ್ಕೋಬಹುದು. ಓಕೆ. Thank you dear students.